ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಲಾಗ್ತಾ ಇದೆ. ಮಂಡ್ಯದಲ್ಲಿ ಬಿಜೆಪಿ ಹೋರಾಟವನ್ನ ಆರಂಭಿಸುತ್ತೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಹೈಕಮಾಂಡ್ ಓಲೈಕೆಯಲ್ಲಿ ಬ್ಯುಸಿ ಇದ್ದಾರೆ. ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ನ್ಯಾಯವಾದಿಗಳಿಗೆ ಶುಲ್ಕ ನೀಡಿದೆ. ಈಗ ನೋಡಿದ್ರೆ ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದೆ. ಸಿಎಂ ಡಿಕೆಶಿ ನೀರಿಲ್ಲ, ಬೆಳೆ ಬೆಳಿಬೇಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅದಕ್ಕೆ ಪರ್ಯಾಯ ಏನು ಅನ್ನೋದನ್ನ ಸಿಎಂ ಹೇಳ್ತಾ ಇಲ್ಲ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದೆ. ಈಗಾಗಲೇ 1800 ಕ್ಯೂಸೆಕ್ ನೀರು ಬಿಡ್ತಾ ಇದ್ದಾರೆ ತಮಿಳುನಾಡಿಗೆ. ಕದ್ದು ಮುಚ್ಚಿ ಅವಾಗಿಂದ ಒಂದು ತಿಂಗಳಿಂದಾನೇ ಬಿಡ್ತಾ ಇದ್ದಾರೆ. ನಾನೇ ಹೋಗಿದ್ನಲ್ಲ ಅಲ್ಲಿಗೆ, ನಾನೇ ಹೋಗಿ ಹೋರಾಟ ಮಾಡಿ ಬಂದಿದ್ದೀನಿ KRSಗೆ. ಬೆಳೆ ಹಾನಿ ಆಗಿರೋದ್ರ ಬಗ್ಗೆನೇ 15 ದಿನದಿಂದನೇ ನಾನು ಎರಡನೇ ಪ್ರವಾಸ ಇದೆ, ಎರಡನೇ ರೌಂಡ್ ನಾನು ಪ್ರವಾಸ ಮಾಡ್ತಾ ಇರೋದು. ಮಂಡ್ಯಗೂ ಸಮಸ್ಯೆ ಆಗ್ತದೆ, ಮೈಸೂರಿಗೂ ಸಮಸ್ಯೆ ಆಗ್ತೈತೆ. ಇಡೀ ಕಾವೇರಿ ಬೆಲ್ಟಲ್ಲಿ ಹಳ್ಳಿಗಳಿಗೂ ಕೊಡ್ತಾ ಇದ್ದೀರಿ ನೀರು. ಜಲಜೀವನ್ ಮಿಷನ್ ಇದರಲ್ಲಿ ಈ ನದಿ ನೀರು ತಗೊಂಡೇ ಕೊಡ್ತಾ ಇದ್ದೀರಿ. ಈಗ 4.5 TMC ಏನೋ ಕೊಡಬೇಕಾ ಅಂತ ಎವ್ರಿ ಡೇ 3500 ಕ್ಯೂಸೆಕ್ಸ್ ಬಿಟ್ಟರೆ 4600 4 TMC 4.5 TMC ನೀರು ಕೊಡಬೇಕಾಗ್ತದೆ. ಕೊಟ್ಟರೆ ಉಳಿಯೋದಲ್ಲಿ 4 TMC ಡೆಡ್ ಸ್ಟೋರೇಜ್ ಹೋದರೆ ದೊಡ್ಡ ಸಮಸ್ಯೆ ಆಗ್ತದೆ. ಯಾಕಂದರೆ ಬೆಂಗಳೂರಲ್ಲಿ ಇರೋದು 1.5 ಕೋಟಿ ಜನ. ಈ ಕಾವೇರಿ ನೀರು ನಾವು ಕೊಡ್ತಾ ಇರೋದು 60 ಲಕ್ಷ ಜನಕ್ಕೆ ಮಾತ್ರ. ಉಳಿದ ಜನಕ್ಕೆ ನೀರೇ ಕೊಡ್ತಾ ಇಲ್ಲ. ಕಾವೇರಿ ಬೋರ್ವೆಲ್ಗಳಲ್ಲೇ ನಡೀತಾ ಇರೋದು. ದೊಡ್ಡ ಸಮಸ್ಯೆ ಆಗ್ತೈತೆ. ಬೆಂಗಳೂರು ಕುಡಿಯೋ ನೀರಿಗೆ ದೊಡ್ಡ ಆಘಾತ ಆಗ್ತೈತೆ. ಸರ್ಕಾರ ಕೂಡಲೇ ಮೇಲ್ಮನವಿ ಸಲ್ಲಿಸಬೇಕು. ಲಾಯರ್ ತಂಡಗಳನ್ನು ಪರಿಶೀಲನೆ ಮಾಡಿ ಬದಲಾವಣೆ ಮಾಡಿದ್ರೂ ಪರವಾಗಿಲ್ಲ, ನಮಗೆ ನ್ಯಾಯ ಸಿಗೋವರೆಗೂ ನೀರು ಬಿಡಬಾರ್ದು. ಇದ್ರ ಬಗ್ಗೆ ನಾವು ಕೂಡ ಮಂಡ್ಯದಲ್ಲಿ ಹೋರಾಟಗಳನ್ನು ಶುರು ಮಾಡ್ತೀವಿ ನಾವು.